46 ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಬಸವರಾಜ ಹೊರಟ್ಟಿ ಕೊನೆಗೂ ಕಾಂಗ್ರೆಸ್ಸಿಗೆ ಹೋಗ್ತಾರಾ? ಬಸವರಾಜ ಹೊರಟ್ಟಿ ಕಾಂಗ್ರೆಸ್ಸಿಗೆ ಹೋಗ್ತಾರಾ? ನಿನ್ನೆಯಷ್ಟೇ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಹೊರಟ್ಟಿ, ಸಿಎಂ ಡಿಕೆ ಸೂಚನೆಯ ಮೇರೆಗೆ ಹೊರಟ್ಟಿ ರಾಜೀನಾಮೆ. ಬಿಜೆಪಿ ನಾಯಕರ ಮಾತು ಮೀರಿ ಹೊರಟ್ಟಿ ರಿಸೈನ್ ಕೊಟ್ಟರು. ರಾಜೀನಾಮೆ ಕೊಡಬೇಡ ಎಂದು ಸೂಚನೆ ಕೊಟ್ಟಿದ್ದ ಬಿಜೆಪಿ ನಾಯಕರು ಸದನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸವಾಲು ಹಾಕಿದ್ದ ಬಿಜೆಪಿ ಹೊರಟ್ಟಿ ಇಳಿಸಿ ಸಲೀಂ ಅಹಮದ್ಗೆ ಪಟ್ಟ ಕೊಡಿಸೋದಕ್ಕೆ ಮುಂದಾಗಿರೋ ಕಾಂಗ್ರೆಸ್ಸು ಇದನ್ನೇ ಅಸ್ತ್ರವಾಗಿಸೋದಕ್ಕೆ ಮುಂದಾಗಿದ್ದ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ನಿರಾಸೆ ಇದು. ಲಿಂಗಾಯತ ನಾಯಕನನ್ನ ತೆಗೆದು ಮುಸ್ಲಿಮರನ್ನ ಕೂಡಿಸಿದ್ದಾರೆಂಬ ಒಂದು ತರಹದ ಆರೋಪ. ಹೀಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಬಿಜೆಪಿ ಬಹಳಷ್ಟು ಧಾವಂತದಿಂದಿತ್ತು. ಆದರೆ ಅದಕ್ಕೆಲ್ಲ ಬೆಂಕಿ ಇಟ್ಟರು ಬಸವರಾಜ ಹೊರಟ್ಟಿ. ನಿಶಬ್ದವಾಗಿ ಬಂದ್ರು, ಶ್ವೇತ ಪತ್ರದಲ್ಲಿ ರಾಜೀನಾಮೆ ಬರೆದ್ರು. ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಎಲ್ಲ ಪ್ರಾಸೆಸ್ಗಳನ್ನು ಮುಗಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಹೊರಟ್ಟಿ ಬರ್ತಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಮೈತ್ರಿ ಪಾರ್ಟಿಗಳಾಗಿರ್ತಕ್ಕಂತಹ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡೋದನ್ನು ಇಷ್ಟಪಟ್ಟಿರಲಿಲ್ಲ. ತಡೀರಿ, ತಾಳಿಕೊಂಡು ಕೂತೀರಿ, ನಾವು ಅವಿಶ್ವಾಸ ಮಂಡಿಸ್ತೀವಿ, ಒಂದು ತರಹದ ಗದ್ದಲಗಳು ಸೃಷ್ಟಿಯಾಗಲಿ, ಪೊಲಿಟಿಕಲ್ ಹೈಡ್ರಾಮಗಳಾಗಲಿ, ಇದೇ ವಿಚಾರವನ್ನು ಮುಂದಿಡ್ತೀವಿ. ಮುಸ್ಲಿಮರನ್ನು ಕೂರಿಸುವುದಕ್ಕೆ ಹೊರಟಿರಂತಹ ಬಲಾಢ್ಯ ಸಮುದಾಯದ ವ್ಯಕ್ತಿಯನ್ನು ಕೆಳಗಿಳಿಸಲಾಗ್ತಾ ಇದೆ ಅನ್ನೋ ನೆರೇಟಿವ್ ಕ್ರಿಯೇಟ್ ಮಾಡ್ತೀವಿ. ನೀವು ಅಲ್ಲಿವರೆಗೂ ರಿಸೈನ್ ಕೊಡಬೇಡಿ. ಯಾರು ಹೇಳಿದ್ದನ್ನು? ಬಿಜೆಪಿ ಮತ್ತು ಜೆಡಿಎಸ್ ಅಭಯ ಕೊಟ್ಟಿತ್ತು ಬಸವರಾಜ ಹೊರಟ್ಟಿಗೆ. ತಡ್ಕಳಿ ಬಸವರಾಜ ಹೊರಟ್ಟಿ ಯೋಚನೆ ಮಾಡಿದ್ರೇನು, ಈ ಬಗ್ಗೆ ಥಿಂಕ್ ಮಾಡಿದ್ರೇನು, ಇದು ಪೊಲಿಟಿಕಲ್ ತಿರುವನ್ನು ಪಡೆದುಕೊಳ್ಳಬಾರ್ದು, ಇದರಿಂದ ಒಂದು ಸಂಘರ್ಷದ ವಾತಾವರಣ ಸೃಷ್ಟಿಯಾಗಬಾರ್ದು, ರಾಜಕೀಯ ಸಂಘರ್ಷಕ್ಕೆ ನಾಂದಿ ಆಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ರಿಸೈನ್ ಕೊಟ್ಟರೋ ಏನು ಇನ್ನೂ ಖಾತ್ರಿ ಅಲ್ಲ. ಒಟ್ಟಾರೆ ಈಗ ಬಸವರಾಜ ಹೊರಟ್ಟಿ ಸಾಫ್ಟ್ ಯಾಕಾದರೂ ಬಿಜೆಪಿ ಬೆಂಬಲಿತ ಅಥವಾ ಬಿಜೆಪಿಯ ವ್ಯಕ್ತಿ ಏಕಾಏಕಿ ಕಾಂಗ್ರೆಸ್ ನಾಯಕನ ಆದೇಶವನ್ನು ಹೆಂಗೆ ಸ್ವೀಕಾರ ಮಾಡ್ಕೊಂಡ್ರು? ಏನಾದರೂ ಕಾಂಗ್ರೆಸ್ಸಿಗೆ ಹೋಗ್ತಾರೋ ಏನೋ, ಈ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ.